ಪ್ರಿಯ ವಿದ್ಯಾರ್ಥಿಗಳೇ, ಯಾರೆಲ್ಲ SLC ಮುಗಿಸಿದಿರಿ, ಇಂಜಿನಿಯರಿಂಗ್ ಓದಬೇಕು, ಅದರಲ್ಲೂ BTech ಮಾಡಬೇಕು, ಅದರಲ್ಲೂ ಒಂದು ದೊಡ್ಡ IIT, IIITಗಳಲ್ಲಿ ಓದಬೇಕು ಅಂತ ಆಸೆ ಇಟ್ಕೊಂಡಿರ್ತೀರಲ್ಲ, ಅಂಥ ವಿದ್ಯಾರ್ಥಿಗಳಿಗಾಗಿ ಇವತ್ತು ಒಂದು ಉತ್ತಮವಾದ ಅವಕಾಶದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇ ಯಾವುದು ಅಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ನಾಲೆಡ್ಜ್ ಟೆಕ್ನಾಲಜೀಸ್ ಅಂತೇಳಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ನಾಲೆಡ್ಜ್ ಟೆಕ್ನಾಲಜೀಸ್ ಅಂತೇಳಿ RGUKT ಅಂತ ಹೇಳಿ ಕರೀತಾರೆ. ಇದು ಒಂದು ಆಂಧ್ರ ಗೌರ್ಮೆಂಟ್ ಸ್ಟಾರ್ಟ್ ಮಾಡಿರೋ ಅಂತ ಒಂದು ಯೂನಿವರ್ಸಿಟಿ. ಹೈ ಕ್ವಾಲಿಟಿ ಟೆಕ್ನಿಕಲ್ ಎಜುಕೇಶನ್ ಟು ಟ್ಯಾಲೆಂಟೆಡ್ ರೂರಲ್ ಸ್ಟೂಡೆಂಟ್ಸ್ಗೋಸ್ಕರ ಮಾಡಿರೋ ಅಂತ ಒಂದು ಯೂನಿವರ್ಸಿಟಿ. ಇಲ್ಲಿ BTech ಪ್ರೋಗ್ರಾಮು 10th ಇಂದನೇ ಸ್ಟಾರ್ಟ್ ಆಗುತ್ತೆ. ಈಸ್ ಎ BTech ಪ್ರೋಗ್ರಾಮ್ ಆಫ್ಟರ್ 10th ಗ್ರೇಡ್. 10th ಆದ ತಕ್ಷಣನೇ BTech ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋ ಅಂತ ಒಂದು ಯೂನಿವರ್ಸಿಟಿ ಇದಾಗಿದೆ. ಇದು ಒಂದು 6 years ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಆಗಿರುತ್ತೆ. ಇದು ಒಂದು 6 ವರ್ಷದ ಪ್ರೋಗ್ರಾಮು. ನೀವು 10th ಮುಗಿಸಿದ ತಕ್ಷಣ 6 years ಓದೋ ಅಂತ ಒಂದು ಅವಕಾಶ. PUC 2 ವರ್ಷ, ಮತ್ತೆ ಇಂಜಿನಿಯರಿಂಗ್ BTechನ 4 ವರ್ಷ, ಒಟ್ಟು 6 ವರ್ಷ ಒಂದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಓದೋ ಅಂತ ಒಂದು ಅವಕಾಶ ಇದೆ. ಇದರ ಫ್ಯೂಚರ್ಸ್ ಅಂತ ಏನು ಅಂತ ಬಂದಾಗ 10th ಮಾರ್ಕ್ಸ್ ಮುಖಾಂತರನೇ ಜಾಯಿನ್ ಆಗ್ಬೋದು. ಪ್ಯೂರ್ಲಿ ರೆಸಿಡೆನ್ಷಿಯಲ್ ಕ್ಯಾಂಪಸ್, ಅಲ್ಲೇ ಇರಬೇಕಾಗುತ್ತೆ, ಕ್ಯಾಂಪಸ್ ಅಲ್ಲಿ ಇದ್ಕೊಂಡೇ ಓದಬೇಕಾಗುತ್ತೆ. ಸ್ಟ್ರಾಂಗ್ ಫೋಕಸ್ ಫಾರ್ ಸ್ಟೂಡೆಂಟ್ಸ್ ಫ್ರಮ್ ರೂರಲ್ ಮತ್ತೆ ಗೌರ್ಮೆಂಟ್ ಸ್ಕೂಲ್ ಬ್ಯಾಕ್ ಗ್ರೌಂಡ್ ಇರೋ ಅಂಥವ್ರಿಗೆ ಹೆಚ್ಚು ಒತ್ತು ಕೊಡೋ ಅಂತ ಒಂದು ಇನ್ಸ್ಟಿಟ್ಯೂಟ್. ಇದು ಒಂದು ಇಂಟಿಗ್ರೇಟೆಡ್ ಎಜುಕೇಶನ್ ಫಾರ್ PU ಅಂಡ್ BTech ಇನ್ ಒನ್ ಇನ್ಸ್ಟಿಟ್ಯೂಷನ್. ನಮ್ಮ ಇಂಡಿಯಾದಲ್ಲಿ ಒಂದೇ ಕಡೆ ಇರೋ ಅಂತ ಒಂದು ಇನ್ಸ್ಟಿಟ್ಯೂಟ್. ಇದು ಎಲಿಜಿಬಲ್ ಯಾರ್ಯಾರು ಇರ್ತಾರೆ ಅಂದ್ರೆ, ಇದು ಈ ಎಕ್ಸಾಮ್ ಮುಖಾಂತರ ಸೆಲೆಕ್ಟ್ ಆಗಿ ಓದಂತ ವಿದ್ಯಾರ್ಥಿಗಳು IIIT ಹೈದರಾಬಾದಿಗೆ ಡೈರೆಕ್ಟ್ ಅಡ್ಮಿಷನ್ ಆಗೋಂಥ ಒಂದು ಅವಕಾಶನು SPEC ಮುಖಾಂತರ ಸಿಗುತ್ತೆ. ಒಂದು ಸ್ಪೆಷಲ್ ಚಾನಲ್ ಮುಖಾಂತರ IIIT ಹೈದರಾಬಾದ್ಗೂ ಸೇರ್ಕೊಳ್ಳೋವಂಥ ಒಂದು ಅವಕಾಶ 2 ವರ್ಷ ಆದ್ಮೇಲೆ ನಿಮಗೆ ಈ ಅವಕಾಶನೂ ಸಿಕ್ಕುತ್ತೆ. ಜೊತೆಗೆ ಒಂದು ಲೋ ಎಜುಕೇಶನಲ್ ಫೀಸ್, ಜಸ್ಟ್ 45,000 ಪರ್ ಇಯರ್ ಅನ್ನೋ ಒಂದು ಕಮ್ಮಿ ಫೀಸ್ ಅಲ್ಲಿ ಓದೋ ಅಂತ ಒಂದು ಇಂಜಿನಿಯರಿಂಗ್, ಪ್ರೈವೇಟ್ ಇಂಜಿನಿಯರಿಂಗ್ ಅಲ್ಲಿ ಸಿಗ್ತಾ ಇದೆ. ಅದೊಂದು ಒಳ್ಳೆ ಅವಕಾಶ. ಒಂದು ಒಳ್ಳೆ ಪ್ಲೇಸ್ಮೆಂಟ್ ಸಪೋರ್ಟು, ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಇರುತ್ತೆ. ಸ್ಟ್ರಾಂಗ್ ಆಪರ್ಚುನಿಟಿ ಸ್ಟೂಡೆಂಟ್ಸ್ ಡೆವಲಪ್ ಕೋಡಿಂಗು ಮತ್ತೆ ಟೆಕ್ನಿಕಲ್ ಸ್ಕಿಲ್ ಬಗ್ಗೆ ನಿಮಗೆ ಒತ್ತು ಕೊಟ್ಟು ಪಾಠ ಮಾಡೋ ಅಂಥದ್ದು. ಅದರಲ್ಲೂ ನೀವೇನಾದರೂ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಮತ್ತೆ ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಟ್, ಗೌರ್ಮೆಂಟ್ ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಓದಿದ್ರೆ ನಿಮಗೆ 0.4 ಪಾಯಿಂಟ್ಸ್ ಅಂದರೆ 0.4 ನಿಮಗೆ GPA ನಲ್ಲಿ ಅಡಿಷನಲ್ ಆಗಿ ಕೊಡ್ತಾರೆ. ಸಪೋಸ್ ನಿಮ್ದು ಇವಾಗ 85% ಇತ್ತು ಅಂದ್ರೆ 0.4% ಎಕ್ಸ್ಟ್ರಾ ಆಡಿ ಮಾಡಿ ಕೊಡೋ ಅಂತ ಒಂದು ಅವಕಾಶ ನಿಮ್ಗೆ ಇದರಲ್ಲಿ ಇರುತ್ತೆ. ಅದರಲ್ಲೂ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋ ಅಂತ ವಿದ್ಯಾರ್ಥಿಗಳಿಗೆ 0.4% ಈ GPA ಅಂತ ಹೇಳಿ ಸ್ಟೂಡೆಂಟ್ಸ್ಗೆ, ನಾನ್ ಪ್ರೈವೇಟ್ ಗೌರ್ಮೆಂಟ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅವ್ರಿಗೆಲ್ಲ ಅಡಿಷನಲ್ ಆಗಿ ಗ್ರೇಸ್ ಕೊಡೋ ಅಂತ ಒಂದು ಪದ್ಧತಿನೂ ಇಲ್ಲಿ ಇಟ್ಕೊಂಡಿದ್ದಾರೆ. ಒಟ್ಟು ಆಂಧ್ರದಲ್ಲಿ ಇದು 4 ಕ್ಯಾಂಪಸ್ ಇದೆ, ಆಯ್ತಾ. ನ್ಯೂಜಾವಿದ್ದು ಮತ್ತೆ RK ವ್ಯಾಲಿ, ಒನ್ಗೋಲಿ ಮತ್ತೆ ಶ್ರೀಕುಲಂ ಅಂತ ಹೇಳಿ ಈ 4 ಕ್ಯಾಂಪಸ್ ಅಲ್ಲಿ ನೀವು ಓದೋ ಅಂತ ಒಂದು ಅವಕಾಶ ಸಿಗುತ್ತೆ. ಇದು ಎಲಿಜಿಬಿಲಿಟಿ ಏನು ಅಂತ ಬಂದಾಗ 10th ಕ್ಲಾಸ್ ಓದಿರ್ಬೇಕು. ಸ್ಟೇಟ್ ಸಿಲೆಬಸ್ ಯಾರ ಇರ್ಬೋದು, CBSE, ICSE ಯಾವ್ದಾದ್ರು ಆಗಿರ್ಲಿ, 10th ಓದಿದ್ರೆ ಸಾಕು. ಅಡ್ಮಿಷನ್ ಪ್ರೈಮರ್ಲಿ ಫಾರ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಕಂಪ್ಲೀಟೆಡ್ 10th ಆಗಿರೋ ಅಂಥವ್ರು ಈ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಗೆ ಡೈರೆಕ್ಟ್ ಅಡ್ಮಿಷನ್ ಆಗೋ ಅಂತ ಒಂದು ಅವಕಾಶ ಇರುತ್ತೆ. ಈಚ್ ಕ್ಯಾಂಪಸ್ ಅಲ್ಲೂ ಸಹ 1100 ಸೀಟ್ಸ್ ಇರುತ್ತೆ. ಒಂದೊಂದು ಕ್ಯಾಂಪಸ್ ಅಲ್ಲೂ 1100 ಸೀಟ್ ಇರ್ತದೆ. ಅದೇ ರೀತಿ 4 ಕ್ಯಾಂಪಸ್ ಅಂತ ಬಂದಾಗ 4400 ಸೀಟ್ಗೆ ನಡೆಯುವಂತ ಒಂದು ಇದು ಅಡ್ಮಿಷನ್ ಆಗಿದೆ. ಅದೇ ರೀತಿ ಇದರಲ್ಲಿ ಸೂಪರ್ ನ್ಯೂಮರಿಕ್ ಕೋಟಾನು ಇರುತ್ತೆ. ಅಂದ್ರೆ ಇನ್ಕಮ್ 2.5 ಲಕ್ಷದ ಒಳಗಿರೋ ಅಂಥವ್ರಿಗೆ ಅವ್ರಿಗೆ ಇನ್ಕಮು ಸಹ ಇರುತ್ತೆ. ಇಲ್ಲಿ 80% ಸೀಟು ಲೋಕಲ್ ಏರಿಯಾ ಕ್ಯಾಂಡಿಡೇಟ್ಸಿಗೆ ಕೊಡ್ತಾರೆ. ಅಂದರೆ ಆಂಧ್ರ ಸ್ಟೇಟ್ ಅವ್ರಿಗೆ 85% ಇರುತ್ತೆ. ಇನ್ನು ಅದರ್ ಸ್ಟೇಟ್ಸ್ ಅವ್ರಿಗೆ 15% ಸೀಟ್ಸ್ನ ರಿಸರ್ವೇಷನ್ ಕೊಡೋಂಥ ಪದ್ಧತಿನೂ ಇದೆ. ಈ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇದೆ ಅಂದರೆ, ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮ್ ಮಾಡಲ್ಲ. ಈ ಏನು 10th ಮಾರ್ಕ್ಸ್ ಬಂದಿರುತ್ತೆ, ಇಲ್ಲ CGPA ಬಂದಿರುತ್ತೆ, ಅದ್ರ ಮುಖಾಂತರ ಈ ಸೆಲೆಕ್ಷನ್ ನಡೆಯುತ್ತೆ. ರಿಸರ್ವೇಷನ್ ಇರುತ್ತೆ. ಸಪೋಸ್ NCC ಕೋಟಾ, ಸ್ಪೋರ್ಟ್ಸ್, ಕ್ಯಾಪು, PH ಈ ಥರದ್ದು ಯಾವ್ದಾರ ರಿಸರ್ವೇಷನ್ ಇತ್ತು ಅಂದರೆ ಅದ್ರ ಮುಖಾಂತರನೂ ಸೆಲೆಕ್ಷನ್ ಮಾಡ್ಕೊತಾರೆ. ಗೌರ್ಮೆಂಟ್ ನಾರ್ಮ್ಸ್ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಸೆಲೆಕ್ಷನ್ ಮಾಡೋದು. ಯಾವುದೇ ರೀತಿ ಎಕ್ಸಾಮ್ ಇಲ್ಲದೆ ನಿಮಗೆ 6 years ಇಂಟಿಗ್ರೇಟೆಡ್ PU ಅಂಡ್ BTech ಕೋರ್ಸ್ಗೆ ಜಾಯ್ನ್ ಆಗೋಂಥ ಒಂದು ಅವಕಾಶ ಇರ್ತದೆ. ಯಾವ ರೀತಿ ಎಲ್ಲ ಅಪ್ಲೈ ಮಾಡಬೇಕು ಅಂದರೆ, ರಿಜಿಸ್ಟರ್ ಮಾಡಬೇಕು. RGUKT ಹೋಗಿ ಅಡ್ಮಿಷನ್ ಪೋರ್ಟಲ್ ಅಲ್ಲಿ
ರಿಜಿಸ್ಟರ್ ಮಾಡಿಕೊಂಡು ಅಡ್ಮಿಷನ್ ಅಪ್ಲಿಕೇಶನ್ ಫೀಸ್ ಪೇ ಮಾಡಬೇಕು. ಮತ್ತು ಸಬ್ಮಿಟ್ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿ ಒಂದು ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ನಿಮ್ಮ ಪರ್ಸೆಂಟೇಜ್ ಜಾಸ್ತಿ ಇದ್ದಲ್ಲಿ ನಿಮಗೆ ಇಲ್ಲಿ ಅಡ್ಮಿಷನ್ ಸಿಗುತ್ತೆ. ಇಂಪಾರ್ಟೆಂಟ್ ಡೇಟ್ಸ್ ಅಂತ ಬಂದಾಗ ಇದ್ರ ನೋಟಿಫಿಕೇಶನ್ May 1 ಸ್ಟಾರ್ಟ್ ಆಗುತ್ತೆ. ರಿಜಿಸ್ಟ್ರೇಷನ್ ಮೇನಲ್ಲಿ ಎಂಡ್ ಆಗೋಂಥದ್ದು ಇದೆ. ಅದೇ ರೀತಿ ಲಾಸ್ಟ್ ಡೇಟ್ ಅಪ್ಲೈ ಅಂತ ಬಂದಾಗ 30th May ಅಂತ ಇರುತ್ತೆ. ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಜೂನಲ್ಲಿ ಬಿಡ್ತಾರೆ. ನೀವು ರಿಪೋರ್ಟಿಂಗ್ ಮಾಡ್ಕೋಬೇಕಾಗಿರೋದು ಜುಲೈಯಲ್ಲಿ. ಯಾರೆಲ್ಲ 10th ಓದಿ ಮುಗಿಸಿರೋ ಅಂಥ ವಿದ್ಯಾರ್ಥಿಗಳು ಈ ಎಕ್ಸಾಮ್ನ ತಗೋಬಹುದು. ಅದೇ ರೀತಿ ಕಟ್ ಆಫ್ ಎಲ್ಲ ಯಾವ ರೀತಿ ನಿಲ್ಲುತ್ತೆ, ಅಪ್ಲಿಕೇಶನ್ ಫೀಸ್ ಏನಿದೆ ಅಂತ ಬಂದಾಗ ಯಾರೆಲ್ಲ 95% SLC ನಲ್ಲಿ ಇದೆ ಅಂತಂದ್ರೆ 100% ನಿಮಗೆ ಸಿಕ್ಕುತ್ತೆ. ಸ್ಟ್ರಾಂಗ್ ಚಾನ್ಸ್ ಇದೆ. 90 to 95% ಇದ್ರೆ ಪಾಸಿಬಲ್ ಚಾನ್ಸಸ್ ಡಿಪೆಂಡಿಂಗ್ ಆನ್ ಸೀಟ್ ಅವೈಲಬಿಲಿಟಿ ಅಂದ್ರೆ ಸಿಗೋ ಅವಕಾಶ ಇರುತ್ತೆ. ಒಟ್ಟಲ್ಲಿ ನಿಮಗೆ 90% ಮೇಲಿತ್ತು ಅಂದ್ರೆ SLC ನಲ್ಲಿ ಸಿಗೋ ಅಂತ ಅವಕಾಶಗಳು ತುಂಬಾನೇ ಇರ್ತವೆ. ಇಲ್ಲಿ ಜನರಲ್ OBC ಅವರಿಗೆಲ್ಲ 500 ರೂಪೀಸ್ ಇರುತ್ತೆ ಅಪ್ಲಿಕೇಶನ್ ಫೀಸು. SC ST ಅವರಿಗೆ 450 ಇರುತ್ತೆ. ಅದರ್ ಸ್ಟೇಟ್ ಅವ್ರಿಗೆ 1500 ರೂಪಾಯಿ ಇರುತ್ತೆ. ಪ್ಲೇಸ್ಮೆಂಟ್ ಅಂತ ಬಂದಾಗ 100% ಪ್ಲೇಸ್ಮೆಂಟ್ ಆಗೋ ಅವಕಾಶ ಇರ್ತದೆ. ಯಾಕೆಂದ್ರೆ ಇಲ್ಲಿ ಒಂದು ಗುಡ್ ಕ್ಯಾಂಪಸ್ ಇದೆ, ಜೊತೆಗೆ ಗುಡ್ ಲೆಕ್ಚರರ್ಸ್ ಇರೋ ಅಂತ ಮತ್ತೆ ನೇಮ್ ಇರೋ ಅಂತ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್. ಇಲ್ಲಿ ಹೈಯೆಸ್ಟ್ ಪ್ಯಾಕೇಜ್ ಅಂತಾನೆ ಬಂದಾಗ 20ರಿಂದ 25 ಲಕ್ಷ ರೂಪಾಯಿ ಪರ್ ಆನಮ್ ಇದೆ. ಅದೇ ರೀತಿ ಅವರೇಜ್ ಪ್ಯಾಕೇಜ್ ಅಂತ ಬಂದಾಗ 10 to 15 ಲ್ಯಾಕ್ಸ್ ಇದೆ. ಪ್ಲೇಸ್ಮೆಂಟ್ ಅಂತ ಬಂದಾಗ ಕಂಪ್ಯೂಟರ್ ಸೈನ್ಸ್ ECEಗೆ 90 to 95% ಪ್ಲೇಸ್ಮೆಂಟ್ ಆಗಿರೋ ಅಂತ ರೆಕಾರ್ಡ್ಸ್ ಇದೆ. ಮಿನಿಮಮ್ ಪ್ಯಾಕೇಜ್ ಅಂತ ಅವರೇಜ್ ಪ್ಯಾಕೇಜ್ ಅಂತ ಬಂದಾಗ್ಲೂ 10ರಿಂದ 15 ಲಕ್ಷ ರೂಪಾಯಿ ಇದೆ. ಅದೇ ರೀತಿ ಟಾಪ್ ರಿಕ್ರೂಟರ್ಸ್ ಯಾರೆಲ್ಲ ಬರ್ತಾರೆ ಅಂತ ಬಂದಾಗ ಈ TCS ಇರ್ಬೋದು, ಇನ್ಫೋಸಿಸ್, ವಿಪ್ರೋ, ಅಸೆಂಚರ್, IBM, ಕ್ಯಾಪಿಜಿನ್, ಡಿಲೈಟ್, ಟೆಕ್ ಮಹೇಂದ್ರ, ಬುಷ್ ಈ ಥರದಿಂದ ದೊಡ್ಡ ದೊಡ್ಡ ಕಂಪ್ನಿಗಳು ಇಲ್ಲಿ ಬರೋ ಅಂಥದ್ದು. ಯಾಕೆಂದ್ರೆ ಇದು ಒಂದು ಇಂಟಿಗ್ರೇಟೆಡ್ PU ಮತ್ತೆ BTech ಪ್ರೋಗ್ರಾಮು ನಮ್ಮ ಇಂಡಿಯಾದಲ್ಲಿ ಆಂಧ್ರದಲ್ಲಿ ಒಂದೇ ಕಡೆ ಇರೋದು. ಈ ತರ ನಡೆಸೋ ಅಂತ ಒಂದು ಇನ್ಸ್ಟಿಟ್ಯೂಟ್, ಅದರಲ್ಲೂ ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಇಲ್ಲಿ ಹೆಚ್ಚು ದೊಡ್ಡ ದೊಡ್ಡ ಕಂಪ್ನಿಯವರು ಇಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ಗೆ ಬರೋವಂಥದ್ದು. ನಿಮಗೆಲ್ಲ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ 10th ಮಾರ್ಕ್ಸ್ ಕಾರ್ಡು ಇರಬೇಕು, ಆಧಾರ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ಅಂದರೆ ನೀವು ಯಾವ ಸ್ಟೇಟ್ ಅವರು ಅಂತೇಳಿ, ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಏನಾರ ಇತ್ತು ಅಂದರೆ, ಸ್ಪೆಷಲ್ ಕೋಟಾ ಇತ್ತು ಅಂದರೆ ನೀವು ಅಪ್ಲೈ ಮಾಡ್ಬೋದು, ಪಾಸ್ಪೋರ್ಟ್ ಸೈಜ್ ಫೋಟೋ, ಇಷ್ಟು ಡಾಕ್ಯುಮೆಂಟ್ಸ್ ಇತ್ತು ಅಂದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಒಂದು ಉತ್ತಮವಾದ ಅವಕಾಶ. ಯಾರೆಲ್ಲ SLC ಮುಗಿಸಿ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ಗಳಲ್ಲಿ ಓದಬೇಕು ಅಂತ BTech ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ, ಅವ್ರಿಗಾಗಿ ಒಂದು ಉತ್ತಮ ಅವಕಾಶ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ನಾಲೆಡ್ಜ್ ಟೆಕ್ನಾಲಜೀಸ್ ಅಂತ ಹೇಳಿ ಕರೀತಾರೆ. SLC ಆದಮೇಲೆ 6 years ನೀವು ಒಂದೇ ಸಲ ಜಾಯಿನ್ ಆಗೋವಂಥದ್ದು. ಒಂದೇ ಕಾಲೇಜಲ್ಲಿ PUC ಮತ್ತೆ BTech ಮುಗಿಸ್ಕೊಂಡ್ಬರೋ ಅಂತ ಒಂದು ಅವಕಾಶ. ಒಂದು ಸ್ಟ್ರಾಂಗ್ ಬೇಸ್ಮೆಂಟ್ ಸಿಗುತ್ತೆ ಇಂಜಿನಿಯರಿಂಗ್ ಕೋರ್ಸ್ಗೆ. ಅದೇ ರೀತಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಸ್ಪೆಷಲ್ ಅವಕಾಶನೂ ಸಹ ಇಲ್ಲಿ ಕೊಡ್ತಾರೆ. ಆ ಥರ ಇರೋಂಥ ಒಂದು ಇನ್ಸ್ಟಿಟ್ಯೂಟ್. ಇದ್ರ ಮುಖಾಂತರ ನೀವು IIIT ಹೈದರಾಬಾದ್ಗೆ ಸ್ಪೆಷಲ್ ಚಾನಲ್ ಅಡ್ಮಿಷನ್ ಮುಖಾಂತರ ಜಾಯ್ನ್ ಆಗೋ ಅಂಥ ಒಂದು ಅವಕಾಶನೂ ಇರುತ್ತೆ. ಒಂದು 4 ಕ್ಯಾಂಪಸಸ್ ಇದೆ. ನಿಮಗೆ ಯಾವ್ದು ಬೇಕೋ ಅಲ್ಲಿ ಜಾಯ್ನ್ ಆಗ್ಬೋದು. ಯಾವುದೇ ರೀತಿ ಎಕ್ಸಾಮ್ ಇಲ್ಲದೆ 10th ಮಾರ್ಕ್ಸ್ ಮುಖಾಂತರ ಇಲ್ಲಿ ಅಡ್ಮಿಷನ್ ಮಾಡ್ಕೊತಾರೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.